ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾದ ಅತ್ಯಾಪ್ತ ದೇಶ ಚೈನಾ ಜೊತೆ ಕೂಡಿ ಸೌತ್ ಏಷ್ಯಾದಲ್ಲಿ ಕೂಟ ಕಟ್ಟೋದಕ್ಕೆ ಹೋಗ್ತಾ ಇದ್ದ ಬಾಂಗ್ಲಾದೇಶ ಕೂಡ ಈಗ ಚೈನಾಗೊಂದು ಶಾಕನ್ನು ಕೊಟ್ಟಿದೆ. ಇನ್ನೇನು ಬಾಂಗ್ಲಾದೇಶಕ್ಕೆ ಯುದ್ಧ ವಿಮಾನಗಳನ್ನು ಮಾರಾಟ ಮಾಡಿಬಿಡ್ತೀನಿ ಅಂತ ಕುಣಿದಾಡ್ತಾ ಇದ್ದ ಚೈನಾಗೆ ಈಗ ನಿರಾಸೆ ಆಗ್ತಾ ಇದೆ. ಚೈನಾ ರಫೇಲ್ ಕಿಲ್ಲರ್ ಅಂತ ಸುಳ್ಳೇ ಪಬ್ಲಿಸಿಟಿ ಕೊಟ್ಕೊಂಡು ನಿರ್ಮಾಣ ಮಾಡಿಕೊಂಡಿದ್ದು ಫೇಕ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಈಗ ವಿಫಲವಾಗಿದೆ. ಜೆ-10 ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವುದಾಗಿ ಆಸೆ ತೋರಿಸಿದ್ದು ಬಾಂಗ್ಲಾದೇಶ ಕೂಡ ಈಗ ಚೈನಾಗೆ ಚೆಕ್ ಇಟ್ಟಿದೆ. ಹಾಗಾದ್ರೆ ಬಾಂಗ್ಲಾ ಚೈನಾ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಾ ಇಲ್ಲ ಯಾಕೆ? ಜೆ-10ನ ಬದಲಿಗೆ ಅವರು ನೋಡ್ತಾ ಇರೋ ಯುದ್ಧ ವಿಮಾನ ಯಾವುದು? ಚೈನಾದ ಪ್ರೊಪಗಂಡಾ ಫೇಲ್ ಆಗಿದೆ ಎಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಸತ್ಯ ಅನ್ನೋದು ಶೂ ಹಾಕೊಳ್ಳೋ ಮೊದಲೇ ಸುಳ್ಳು ಅನ್ನೋದು ಊರಾಡ್ಕೊಂಡು ಬಂದು ಬಿಡುತ್ತೆ ಅನ್ನೋದು ಒಂದು ಗಾದೆ ಮಾತು. ಅಂದರೆ ನಮಗೆ ಸತ್ಯ ಗೊತ್ತಾಗೋ ಮೊದಲೇ ಸುಳ್ಳು ವೇಗವಾಗಿ ಹರಡೋದಕ್ಕೆ ಶುರು ಮಾಡುತ್ತೆ. ಈ ಮಾತು ನಿಜಾನೇ. ಆದರೆ ಸುಳ್ಳಿಗೆ ಬಾಳಿಲ್ಲ, ಸತ್ಯಕ್ಕೆ ಸಾವಿಲ್ಲ ಅನ್ನೋ ಇನ್ನೂ ಒಂದು ಮಾತಿದೆ, ಅದು ಕೂಡ ಸತ್ಯನೇ. ತಾತ್ಕಾಲಿಕವಾಗಿ ಸುಳ್ಳು ಏನೇ ವಿಜೃಂಭಿಸಿದ್ರೂ ಕಡೆಗೆ ಗೆಲ್ಲೋದು ನಿಜಾನೇ. ಮೊನ್ನೆ ನೋಡಿ, ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ್ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಭಾರತದ ಯುದ್ಧ ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಆ ಸುಳ್ಳಿನ ಹಿಂದೆ ಚೈನಾ ಇತ್ತು. ಅದನ್ನು ವಿಪರೀತ ಪ್ರಮಾಣದಲ್ಲಿ ಚೈನಾ ಪ್ರಚಾರ ಮಾಡೋದಕ್ಕೆ ನಿಂತ್ಕೊಳ್ತು. ಅದಕ್ಕಾಗಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ, ಅದರಲ್ಲೂ ಪಶ್ಚಿಮದ ಮಾಧ್ಯಮಗಳಲ್ಲಿನ ತನ್ನ ನೆಟ್ವರ್ಕನ್ನು ಬಳಸ್ಕೊಳ್ತು. ರಾಯ್ಟರ್ಸ್, ಅಲ್ ಜಜೀರಾ, ನ್ಯೂಯಾರ್ಕ್ ಟೈಮ್ಸ್, ಹೀಗೆ ನಾನಾ ಮಾಧ್ಯಮಗಳು ಈ ಸುಳ್ಳಿನ ಕೋಟೆಯನ್ನು ದೊಡ್ಡದಾಗಿ ಕಟ್ತಾ ಹೋದವು. ಅಲ್ಲಿ ಪಶ್ಚಿಮದ ಮಾಧ್ಯಮಗಳಿಗೆ ಭಾರತದ ವಿರುದ್ಧ ಸುದ್ದಿ ಮಾಡ್ತಿದ್ದೀವಿ ಅನ್ನೋ ಸಂಭ್ರಮ, ಇನ್ನು ಚೈನಾಗೆ ತನ್ನ ಯುದ್ಧ ವಿಮಾನಗಳನ್ನು ಮಾರ್ಕೆಟ್ ಮಾಡಿಕೊಳ್ಳೋ ಖುಷಿ. ಅದಕ್ಕೆ ಸರಿಯಾಗಿ ಈ ಡೊನಾಲ್ಡ್ ಟ್ರಂಪ್ ಕೂಡ ಫೀಲ್ಡ್ಗಿಳಿದಾಯಿತು. ಆತನಿಗೆ ಅರ್ಜೆಂಟಾಗಿ ಒಂದು ನೋಬೆಲ್ ಬೇಕಿತ್ತು. ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಟ್ರಂಪ್ ಹೇಳಿದ್ದನ್ನು ಭಾರತ ಎಂಡೋರ್ಸ್ ಮಾಡಬೇಕಿತ್ತು. ಟ್ರಂಪ್ಗೊಂದು ನೋಬೆಲ್ ಕೊಡಿ ಅಂತ ಹೇಳಬೇಕಿತ್ತು. ಆದರೆ ಭಾರತ ಆ ಕೆಲಸ ಮಾಡಲಿಲ್ಲ. ಹೀಗಾಗಿ ಹುಚ್ಚು ದೊರೆಗೆ ಸಿಟ್ಟು ಬಂತು. ಭಾರತ ಪಾಕಿಸ್ತಾನದ ನಡುವಿನ ಯುದ್ಧದಲ್ಲಿ ವಿಮಾನಗಳು ಉರುಳಿದವು ಅಂತ ಆತ ಹೇಳೋದಕ್ಕೆ ಶುರು ಮಾಡ್ದ. ಯಾರು ವಿಮಾನ ಅಂತ ಹೇಳಲಿಲ್ಲ. ಮೊದಲು 5 ಅಂದ, ಆಮೇಲೆ ಅದು 6 ಆಯಿತು, 7 ಆಯಿತು, ಈಗ 8 ಆಗಿದೆ. ಇನ್ನು ವಿಮಾನನ ಕೆಡವಿದ್ವಿ ಅಂತ ಹೇಳ್ಕೊಂಡ್ರಲ್ಲ, ಅವರಿಗೆ ಎಷ್ಟು ವಿಮಾನಗಳನ್ನು ತಾವು ಕೆಡವಿದ್ದು ಅನ್ನೋದೇ ಗೊತ್ತಿರಲಿಲ್ಲ. ಟ್ರಂಪ್ ನಂಬರ್ ಹೆಚ್ಚಾದಂಗೆ ಪಾಪ ಅವರು ಕೂಡ ತಮ್ಮ ನಂಬರನ್ನು ಜಾಸ್ತಿ ಮಾಡ್ಕೊಳ್ತಾ ಹೋದರು. ಚೈನಾ ಇದೆಲ್ಲವನ್ನ ಎಂಜಾಯ್ ಮಾಡ್ತಾ ಇತ್ತು. ಆದರೆ ರಫೇಲ್ ಅನ್ನೋದು ಹಾಗೆಲ್ಲ ತೀರಾ ಚೈನಾದ ಯುದ್ಧ ವಿಮಾನಗಳಿಂದ, ಚೈನಾ ಮಿಸೈಲ್ಗಳಿಂದ ಹೊಡೆದು ಹಾಕಲ್ಪಡುವ ವಿಮಾನ ಅಲ್ಲ. ಅದು ಫೇಕ್ ಸಿಗ್ನೇಚರನ್ನು ರಿಲೀಸ್ ಮಾಡುತ್ತೆ. ಇಲ್ಲಿ ಕೂಡ ಆ ಫೇಕ್ ಸಿಗ್ನೇಚರ್ಗಳನ್ನು ನೋಡಿನೇ ಪಾಕಿಸ್ತಾನ ಕನ್ಫ್ಯೂಸ್ ಆಯ್ತೇ ಹೊರತು ಅವರು ಯಾವ ವಿಮಾನವನ್ನು ಕೆಡವೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಪಶ್ಚಿಮದ ಯುದ್ಧ ವಿಮಾನಗಳ ತಜ್ಞರು, ಸೀನಿಯರ್ ಪೈಲಟ್ಗಳು ಮಾತಾಡೋದಕ್ಕೆ ಶುರು ಮಾಡಿದರು. ಇನ್ನು ಫಾಕ್ಸ್ ನ್ಯೂಸ್ನಂಥ ಮಾಧ್ಯಮಗಳು ಭಾರತದ ಯುದ್ಧ ವಿಮಾನಗಳನ್ನು ಹೊಡೆದ್ವಿ ಅಂತ ಹೇಳ್ತಿರಲ್ಲ, ಅದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳಿದ್ದಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವ ಸೋಷಿಯಲ್ ಮೀಡಿಯಾದಲ್ಲಿವೆ ನೋಡ್ಕೊಳ್ಳಿ ಅಂತ ಹೇಳಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೋಕರ್ ಅನ್ನಿಸ್ಕೊಂಡ. ಆದರೆ ಚೈನಾ ಮಾತ್ರ ಈ ಪ್ರೊಪಗಂಡಾದಿಂದ ತನ್ನ ಯುದ್ಧ ವಿಮಾನಗಳ ಮಾರಾಟ ಹೆಚ್ಚಾಗುತ್ತೆ ಅಂತ ಕನಸು ಕಾಣ್ತಾ ಇತ್ತು. ಜೆ-10C ಅಂದರೆ ರಫೇಲ್ ಕಿಲ್ಲರ್ ಅಂತ ಹೇಳ್ಕೊಳ್ಳೋದಕ್ಕೆ ಅದು ಶುರು ಮಾಡ್ತು. ಇಂಡೋನೇಷ್ಯಾ ರಫೇಲ್ ಡೀಲನ್ನು ಹೋಲ್ಡ್ ಮಾಡಿ 42 ಜೆ-10 ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವ ಆಸಕ್ತಿಯನ್ನು ತೋರಿಸ್ತು. ಹಾಗೆ ಬಾಂಗ್ಲಾದೇಶ ಕೂಡ ಚೈನಾದ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ತನ್ನ ವಿಪರೀತ ಆಸಕ್ತಿಯನ್ನು ವ್ಯಕ್ತಪಡಿಸಿತು. 20 ಜೆ-10 ಯುದ್ಧ ವಿಮಾನಗಳಿಗೆ $1.2 ಬಿಲಿಯನ್, ಹಾಗೆ ಅದಕ್ಕೆ ಬೇಕಾದ ಆಯುಧಗಳು ಹಾಗೂ ಇನ್ನಿತರ ಏವಿಯಾನಿಕ್ಸ್, ರಡಾರ್ ಇವೆಲ್ಲವುಗಳನ್ನು ಫಿಟ್ ಮಾಡಿಸ್ಕೊಳ್ಳೋದಕ್ಕೆ ಇನ್ನೂ $1.2 ಬಿಲಿಯನ್, ಹೀಗೆ ಒಟ್ಟು $2.4 ಬಿಲಿಯನ್ ಡೀಲನ್ನು ಕೂಡ ಬಾಂಗ್ಲಾದೇಶ ಫೈನಲ್ ಮಾಡಿಕೊಳ್ತು. ಆದರೆ ಯಾವಾಗ ಜೆ-10ಗಳು ಏನು ಅನ್ನೋದು ಗೊತ್ತಾಗ್ತಾ ಹೋಯ್ತೋ, ಅವುಗಳ ಬಣ್ಣ ಬಯಲಾಗ್ತಾ ಹೋಯ್ತೋ, ಇಂಡೋನೇಷ್ಯಾ ತನ್ನ ಖರೀದಿ ಬಗ್ಗೆ ಚಕಾರ ಎತ್ತದೆ ಸುಮ್ಮನಾಗಿ ಹೋಯಿತು. ಅವರು ಸೈಲೆಂಟಾಗಿ ರಫೇಲ್ ಬಗ್ಗೆ ಮಾತುಕತೆಗಳನ್ನು ಶುರು ಮಾಡಿದರು. ಈಗ ಬಾಂಗ್ಲಾದೇಶ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದೆ. ಅವರೂ ಕೂಡ ಜೆ-10 ಖರೀದಿಯ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿದ್ದಾರೆ. ಬದಲಿಗೆ ಯುರೋಪಿನ ಯುರೋಫೈಟರ್ ಟೈಫೂನ್ ಖರೀದಿಗೆ ಬಾಂಗ್ಲಾ ಆಸಕ್ತಿಯನ್ನು ತೋರ್ತಾ ಇದೆ ಮತ್ತು ಲೆಟರ್ ಆಫ್ ಇಂಟೆಂಟ್ ಅನ್ನು ಕೂಡ ಕಳುಹಿಸಿಕೊಟ್ಟಿದೆ. ಹೀಗೆ ಟೈಫೂನ್ ಕಡೆ ವಾಲೋ ಮೂಲಕ ಬಾಂಗ್ಲಾ ಅನ್ನೋ ಬಫೂನ್ ದೇಶ ಚೈನಾಗೆ ಕೈ ಕೊಡ್ತಾ ಇದೆ. ಹಾಗೆ ಇಟಲಿಯ ಲಿಯೋನಾರ್ಡೋ ಜೊತೆ ಮಾತುಕತೆ ಶುರು ಮಾಡಿರೋ ಬಾಂಗ್ಲಾದೇಶ ಈಗಾಗಲೇ ಯುರೋಫೈಟರ್ಗಳನ್ನು ಪರೀಕ್ಷಿಸಿಕೊಂಡು ಕೂಡ ಬಂದಿದೆ. ಹಾಗಾದರೆ ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ಚೈನಾ ಸೇರಿ ಕೂಟ ಮಾಡ್ಕೋತೀವಿ ಅಂದವರ ನಿಯತ್ತಿಗೆ ಏನಾಯಿತು? ಇಲ್ಲಿ ಯುರೋಫೈಟರ್ಗಳಿಗೆ ಹೋಲಿಕೆ ಮಾಡಿದರೆ ಜೆ-10C ಅನ್ನೋದರ ಬೆಲೆ ಕೂಡ ಅರ್ಧಕ್ಕರ್ಧ ಕಡಿಮೆ. ಒಂದು ಯುರೋಫೈಟರೋ, ಒಂದು ರಫೇಲೋ ಖರೀದಿ ಮಾಡೋ ಹಣಕ್ಕೆ 2-3 ಜೆ-10ಗಳು ಬಂದುಬಿಡುತ್ತವೆ. ಇಷ್ಟಾದರೂ ಯಾವ ದೇಶನೂ ಈ ಜೆ-10 ಖರೀದಿಯ ಬಗ್ಗೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ಕಡೆಗೆ ಬಾಂಗ್ಲಾದೇಶ ಕೂಡ ಅದನ್ನು ಚೀಪ್ ವಿಮಾನ ಅಂತ ಕೈ ಬಿಡ್ತಾ ಇದೆ.
ಗೆಳೆಯರೆ, ಯೂರೋಫೈಟರ್ ಅನ್ನೋದನ್ನ ಬಾಂಗ್ಲಾ ಖರೀದಿ ಮಾಡಿದರೆ ಆ ಯುದ್ಧ ವಿಮಾನವನ್ನು ಹೊಂದಿದ ದಕ್ಷಿಣ ಏಷ್ಯಾದ ಮೊದಲ ದೇಶ ಅಂತ ಬಾಂಗ್ಲಾ ಅನ್ನಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಯುರೋಪ್ ಹಾಗೂ ಅರಬ್ ದೇಶಗಳ ನಂತರ ಯೂರೋಫೈಟರ್ನ ಹೊಂದಿದ ದೇಶ ಅಂತ ಕೂಡ ಬಾಂಗ್ಲಾ ಕರೆಸಿಕೊಳ್ಳುತ್ತೆ. ಈ ಯೂರೋಫೈಟರ್ ಟೈಫೂನ್ ಅನ್ನೋದು 4.5 ಜನರೇಷನ್ನ ಯುದ್ಧ ವಿಮಾನ. ಸ್ಪೇನ್, ಜರ್ಮನಿ, ಇಟಲಿ, UK ಸೇರಿ ನಿರ್ಮಾಣ ಮಾಡಿರೋ ಈ ಯುದ್ಧ ವಿಮಾನವನ್ನು ಈಗಾಗಲೇ ಟರ್ಕಿ, ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ, ಕತಾರ್, ಕುವೈತ್ ಮತ್ತು ಒಮನ್ಗಳು ಖರೀದಿ ಮಾಡಿವೆ. ಈಗ ಆ ಯುದ್ಧ ವಿಮಾನವನ್ನು ಖರೀದಿ ಮಾಡೋದಕ್ಕೆ ಬಾಂಗ್ಲಾ ಕೂಡ ಹೋಗ್ತಾ ಇದೆ. ಸುಮಾರು 10ರಿಂದ 12 ಯುದ್ಧ ವಿಮಾನಗಳನ್ನು ಖರೀದಿ ಮಾಡಬೇಕು ಅನ್ನೋದು ಬಾಂಗ್ಲಾದ ಉದ್ದೇಶ. ಅದಕ್ಕಾಗಿ ಕನಿಷ್ಠ $5-6 ಬಿಲಿಯನ್ ಹಣ ಆದರೂ ಬೇಕಾಗುತ್ತೆ. ಆದರೆ ಈ ಖರೀದಿ ಅನ್ನೋದು ತಕ್ಷಣಕ್ಕೆ, ಅಂದರೆ 1-2 ವರ್ಷಗಳಲ್ಲಿ ಆಗಿ ಹೋಗೋದು ಅಲ್ಲ. ಈಗ ಅವರು ಯುದ್ಧ ವಿಮಾನಗಳಿಗೆ ಲೆಟರ್ ಆಫ್ ಇಂಟೆಂಟ್ ಅನ್ನಷ್ಟೇ ಕೊಟ್ಟಿದ್ದಾರೆ. ಇವರ ಬೇಡಿಕೆಗಳಿಗೆ ಅವರು ಓಕೆ ಅನ್ನಬೇಕು, ರೇಟಿನ ಕುರಿತು ಮಾತುಕತೆ ಆಗಬೇಕು, ಸ್ಪೆಸಿಫಿಕೇಶನ್ಸ್ ಏನು ಬೇಕು ಅನ್ನೋದನ್ನು ಇವರು ಹೇಳಬೇಕು. ಆ ನಂತರ ಅಲ್ಲಿ ಖರೀದಿಗಾಗಿ ಒಂದು ಆರ್ಡರ್ನ ಇಶ್ಯೂ ಮಾಡಬೇಕು. ಬಾಂಗ್ಲಾಗೆ ಮಾರಾಟ ಮಾಡೋದಕ್ಕೆ ಅವರು ಒಪ್ಪಿಗೆಯನ್ನು ಕೊಡಬೇಕು. ಇದೆಲ್ಲ ಆಗೋ ಹೊತ್ತಿಗೆ ಬಾಂಗ್ಲಾದಲ್ಲಿ ಯೂನಸ್ ಸರ್ಕಾರನೇ ಇರುತ್ತೆ ಅಂತೇನಿಲ್ಲ. ಇನ್ನು ಇಷ್ಟಾದ ನಂತರ ಅವರು ಯುದ್ಧ ವಿಮಾನಗಳನ್ನು ತಯಾರು ಮಾಡಿ ಇವರಿಗೆ ಸರಬರಾಜು ಮಾಡೋದಕ್ಕೆ ಇನ್ನೊಂದು 2-3 ವರ್ಷ. ಆನಂತರ ಬಾಂಗ್ಲಾದ ಪೈಲಟ್ಗಳಿಗೆ ತರಬೇತಿ ಆಗಬೇಕು. ಈ ತರಬೇತಿ ಪ್ರಕ್ರಿಯೆ ಮುಗಿದು ಆ ಯುದ್ಧ ವಿಮಾನವನ್ನು ಸಂಪೂರ್ಣವಾಗಿ ವಾಯುಪಡೆಗೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೇನೆ ಎಷ್ಟೇ ವೇಗವಾಗಿ ಪ್ರಕ್ರಿಯೆಗಳನ್ನು, ತರಬೇತಿಗಳನ್ನು ಪೂರ್ಣಗೊಳಿಸಿದ್ರು 1-2 ವರ್ಷ ಖಂಡಿತ ಬೇಕಾಗುತ್ತೆ. ಸೊ ಇದೆಲ್ಲ ಏನಿದ್ರು ಇನ್ನೊಂದು 4-5 ವರ್ಷಗಳ ಮಾತು. ಆದರೆ ಇಲ್ಲಿ ಚೈನಾದ ಯುದ್ಧ ವಿಮಾನಗಳನ್ನು ಬಾಂಗ್ಲಾದೇಶ ಬೇಡ ಅಂತ ಹೇಳ್ತಾ ಇದೆ ನೋಡಿ, ಅದು ಮಜಾ ಕೊಡ್ತಾ ಇರೋ ವಿಷಯ. ಗೆಳೆಯರೆ, ಅಮೆರಿಕದ ವರದಿಯೊಂದರ ಪ್ರಕಾರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮೊನ್ನೆ ಸಂಘರ್ಷ ನಡೆಯೋದಕ್ಕೆ ಕಾರಣ ಆಗಿದ್ದೆ ಚೈನಾ. ಪಹಲ್ಗಾಮ್ ದಾಳಿಯ ಸ್ಕ್ರಿಪ್ಟು ಕೂಡ ಚೈನಾದ್ದೇ. ಆ ದಾಳಿಯ ಕಾರಣಕ್ಕೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಸಾರುತ್ತೆ ಮತ್ತು ಪಾಕಿಸ್ತಾನದ ಮೂಲಕ ತನ್ನ ಮಿಸೈಲ್ಗಳನ್ನು, ಯುದ್ಧ ವಿಮಾನಗಳನ್ನು, ತನ್ನ ಆಯುಧಗಳನ್ನು, ರಡಾರ್ಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಚೈನಾ ಅಲ್ಲಿ ಅಂದುಕೊಳ್ತು. ಯಾಕೆಂದರೆ ಚೈನಾ ಅನ್ನೋ ದೇಶ ಇದೆ ನೋಡಿ, ಇದು ತಾನಾಗಿ ಇತ್ತೀಚೆಗೆ ಯಾವ ದೇಶದ ಜೊತೆಗೂ ಯುದ್ಧ ಮಾಡಿಲ್ಲ. ಅವರು ಆಯುಧಗಳನ್ನು ತಯಾರು ಮಾಡ್ತಾರೆ ಹೊರತು ಅವುಗಳ ನಿಜವಾದ ಪರೀಕ್ಷೆ ಆಗೋದಿಲ್ಲ. ಹೀಗಾಗಿ ಆ ಪರೀಕ್ಷೆಗೊಂದು ಜಾಗ ಹುಡುಕೊಳ್ಳೋದಕ್ಕೆ ಚೈನಾ ಇಲ್ಲಿ ಬಯಸ್ತು. ಆದರೆ ಆ ಆಯುಧಗಳ ಪರೀಕ್ಷೆಗೆ ಅವರು ಭಾರತವನ್ನು ಆಯ್ಕೆ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿದರು. ಯಾಕೆ ಅಂದರೆ ಇಲ್ಲಿ ಭಾರತದ ವಿರುದ್ಧ ಚೈನಾದ ಆಯುಧಗಳು ಸಕ್ರಿಯವಾಗಿ ಕೆಲಸ ಮಾಡೋದು ಬಿಡಿ, ಚೈನಾದ ಜೀವಂತ ಮಿಸೈಲುಗಳು ಕೂಡ ಭಾರತಕ್ಕೆ ಸಿಕ್ಕಿಬಿಟ್ವು. ಅವುಗಳ ತಂತ್ರಜ್ಞಾನ ಗೊತ್ತಾಯಿತು. ಭಾರತ ರಿವರ್ಸ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಇದು ಅವಕಾಶನೂ ಕಲ್ಪಿಸಿಕೊಡ್ತು. ಅಷ್ಟರಲ್ಲಿ ತನ್ನ ಯುದ್ಧ ವಿಮಾನಗಳಿಗೆ ಪ್ರಚಾರ ಮಾಡಿಕೊಂಡು ಬಿಡೋ ಚೈನಾದ ಪ್ರಯತ್ನ ಕೂಡ ಅಲ್ಲಿ ವಿಫಲವಾಗಿ ಹೋಯಿತು. ಗೆಳೆಯರೆ, ಚೈನಾದ ಈ J-10 ಖರೀದಿ ಮಾಡ್ತೀವಿ ಅಂತ ಹೇಳಿ ಪಾಪ ಚೈನಾಗೆ ಕೈ ಕೊಡ್ತಾ ಇರೋ ದೇಶಗಳ ಪೈಕಿ ಬಾಂಗ್ಲಾ ಮೊದಲ ದೇಶ ಏನಲ್ಲ. ಈ ಹಿಂದೆ ಕೊಲಂಬಿಯಾ ಕೂಡ 24 J-10ಗಳನ್ನು ಖರೀದಿ ಮಾಡೋ ಮಾತಾಡ್ತು. ಅಲ್ಲಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಅವರು ಸಹಿ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಚೈನಾ ತನ್ನ ಯುದ್ಧ ವಿಮಾನಗಳನ್ನು ಈ ಕೊಲಂಬಿಯಾದ ಕತ್ತಿಗೆ ಕಟ್ಟೋ ಪ್ರಯತ್ನವನ್ನು ಮಾಡ್ತು. ಆದರೆ ಕೊಲಂಬಿಯಾ ಚೈನಾಗೆ ನೋ ಹೇಳಿ 12 ಸ್ಯಾಬ್ ಗ್ರಿಪ್ಪನ್ಗಳನ್ನು ಖರೀದಿ ಮಾಡೋ ನಿರ್ಧಾರವನ್ನು ಮಾಡ್ತು. ಹಾಗೆ ಬ್ರೆಜಿಲ್ಗೆ ಕೂಡ ಈ J-10ಗಳನ್ನು ಆಫರ್ ಮಾಡ್ತು ಚೈನಾ. ಬ್ರೆಜಿಲ್ ನಕ್ಕು ಸುಮ್ಮನಾಯಿತು. ಅರ್ಜೆಂಟೀನಾಗೂ ಚೈನಾ ತನ್ನ J-10ಗಳನ್ನು ಗಂಟು ಹಾಕೋ ಪ್ರಯತ್ನ ಮಾಡ್ತು. ಆದರೆ ಅವರು ಅಮೆರಿಕಾದ ಹಳೆ F-16ಗಳನ್ನು ಖರೀದಿ ಮಾಡಿದರೆ ಹೊರತು ಚೈನಾದ ಹೊಸ J-10ಗಳ ಕಡೆ ನೋಡಲಿಲ್ಲ. ಇನ್ನು ಇರಾನ್ ಕೂಡ ಚೈನಾದ ಈ ಯುದ್ಧ ವಿಮಾನಗಳ ಬಗ್ಗೆ ಆಸಕ್ತಿಯನ್ನು ತೋರಲಿಲ್ಲ. ಈಗ ಬಾಂಗ್ಲಾದೇಶ ಕೂಡ ನಕ್ಕೋ ಜಾವ್ ಅಂತ ಹೇಳ್ತಾ ಇದೆ. ಸದ್ಯಕ್ಕೆ ಪಾಕಿಸ್ತಾನ ಬಿಟ್ಟು ಇನ್ನೊಂದೇ ಒಂದು ಖರೀದಿದಾರ ದೇಶವನ್ನು ಹುಡುಕೊಳ್ಳೋದಕ್ಕೆ ಚೈನಾಗೆ ಸಾಧ್ಯ ಆಗಿಲ್ಲ. ಹಾಗೆ ನೋಡಿದರೆ ಈ J-10ಗಿಂತ J-17 ಮೇಲೂ ಕಣ್ರಿ. ಅದನ್ನು ಚೈನಾ ತಾನು ಬಳಸೋದಕ್ಕೆ ಹೋಗೋದಿಲ್ಲ, ಬದಲಿಗೆ ಸಾಲ ಕೇಳಿದವರಿಗೆ ಆ ಯುದ್ಧ ವಿಮಾನವನ್ನು ಚೈನಾ ಕೊಡುತ್ತೆ. ಅದನ್ನು ಪಾಕಿಸ್ತಾನದ ಜೊತೆ ಜಂಟಿ ತಯಾರಿ ಮಾಡ್ತಾ ಇದ್ದೀವಿ ಅಂತ ಚೈನಾ ಪಾಕಿಸ್ತಾನಗಳೇ ಹೇಳ್ಕೊಳುತ್ತವೆ. ಅಂದರೆ ಚೈನಾದಲ್ಲಿ ರೆಡಿಯಾಗಿ ಪಾಕಿಸ್ತಾನಕ್ಕೆ ಬರೋ ಯುದ್ಧ ವಿಮಾನವನ್ನು ಪಾಕಿಗಳು ಚೆನ್ನಾಗಿ ತೊಳೆದು ಸೀಟ್ ಕವರ್ ಹಾಕೋ ಕೆಲಸನ ಮಾಡ್ತಾರೆ. ಈ J-17 ಇವತ್ತು ಮ್ಯಾನ್ಮಾರ್ ಬಳಸ್ತಾ ಇದೆ. ನೈಜೀರಿಯಾಗೆ ಕೂಡ ಅದನ್ನು ಚೈನಾ ಮಾರಾಟ ಮಾಡಿದೆ. ಮೊನ್ನೆ ಪಾಕಿಸ್ತಾನದ ಮೂಲಕ ಅಜರ್ಬೈಜಾನ್ಗೂ ಈ ಯುದ್ಧ ವಿಮಾನಗಳನ್ನು ಗಂಟು ಹಾಕಿದ್ದಾರೆ. ಆದರೆ J-10 ನೋಡಿ ಪಾಪ ಏನೇ ಸುಳ್ಳು ಪ್ರಚಾರ ಮಾಡಿದರೂ ಅವು ಮಾರಾಟ ಆಗ್ತಾ ಇಲ್ಲ. ಇದು ಗೆಳೆಯರೆ, ಬಾಂಗ್ಲಾದೇಶ ಕೂಡ ಚೈನಾದ ಯುದ್ಧ ವಿಮಾನಗಳನ್ನು ಬೇಡ ಅಂತ ಹೇಳಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.